ಜಗದರಕ್ಷಕ ಲೋಕಪಾಲಕ 14 ಲೋಕಗಳನ್ನೆಲ್ಲ ತನ್ನ ಕುಕ್ಷದಲ್ಲಿಟ್ಟುಕೊಂಡು ಸಂರಕ್ಷಣೆ ಮಾಡುತ್ತಿರುವ ಆದಿ ಜಗದ್ಗುರು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಜಗದೊಡೆಯ ಮುಕ್ಕಣ್ಣ ನೌಕೋಟಿ ಸಿದ್ಧರ ಒಡೆಯ ಮಾಯಿ ಮಕ್ಕಳ ಪರವಾಸಿ ಶ್ರೀಮ ಜಗದ್ಗುರು ಸೋಮಲಿಂಗೇಶ್ವರರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಳೆಮಳೆದು ಆ ಭಗವಂತನ ಕರಕಮಲ ಸಂಜಾತನಾಗಿ ಕೈಲಾಸದಲ್ಲಿ ಸಪ್ತಜನ್ಮಗಳಲ್ಲಿ ಗುರುಸೇವೆಯನ್ನು ಮಾಡಿಕೊಂಡು ಸರ್ವ ಸಾಹಿತ್ಯದೊಂದಿಗೆ ಸಂಬಂಧ ಕರ್ಕೊಂಡು ಧರೆಗೆಳೆದು ಬಂದು ಧರೆಯನ್ನೇ ಪಾವನ ಮಾಡಿರ್ತಕ್ಕಂಥ ಬಾಬು ಕೋಕಾರ ಸಾಕಿನ ಲೌಲಿ ಗ್ರಾಮದ ಪುಣ್ಯಾತ್ಮರು ಮಳೆಗಾಲ ಸಿದ್ಧನ ಸತ್ಸಂಗಕ್ಕೆ ಹೋಗಿ ಮುಟ್ಲಿ ತಗೊಂಡು 51 ರೂಪಾಯಿ ಕೊಟ್ಟಾರ ಪರಮಾತ್ಮ ಆಯುಷ್ಯ ಆರೋಗ್ಯ ಭೋಗ ಮೋಕ್ಷ ಕೊಳ್ಳಂತ ಹಾರೈಸಿ ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಆ ಭಗವಂತನನ್ನೇ ಕರೆದುಕೊಂಡು ಧರೆಗೆಳೆದು ಬಂದು ಧರೆಯನ್ನೇ ಪಾವನ ಮಾಡಿರ್ತಕ್ಕಂಥ ಯಾರಿಪ್ಪ ಅವರು ಪರಮ ಪಾವನ ಮೂರ್ತಿ ಅನಂತ ಘನಮೈಮನಾದ ಅರಕೇರಿ ಸಿದ್ದಾಪುರ ಜಲಗೇರಿ ಮೂರೂರು ಮುಂಗಡಿಯ ಮೇಲೆ ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಅಂತರಲ್ಲೇ ಕಂಬಳಿ ಡೇರೆಯನ್ನು ಹೊಡೆದು ಜಗತ್ತು ಕಲ್ಯಾಣ ಮಾಡುವ ಸಲುವಾಗಿ ಅಲ್ಲಿನಿಂದ ಇಂದಿನವರೆಗೆ ಜಪ ತಪ ಯೋಗ ಧ್ಯಾನ ಮಾಡುತ್ತಿರುವ ನಾಡಗೌಡ ಅಮೋಘ ಸಿದ್ದೇಶ್ವರರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಳೆ ಮಾಡಿದು ಅಮೋಘ ಸಿದ್ದೇಶ್ವರರ ಮೂರೂರು ಪುಣ್ಯದ ಮಕ್ಕಳು ಮಾಯದ ಮಗ ಮಹಾಸಿದ್ಧ ತೇರವಾಡ ಮಗರ ಸಿದ್ಧ ಕರ್ಣಿ ಮಲಕಾರ ಸಿದ್ಧ ಮೂರೂರು ಪುಣ್ಯದ ಮಕ್ಕಳ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಳೆ ಮಾಡಿದು ಅಮೋಘ ಸಿದ್ದೇಶ್ವರರ 400 ಸಪ್ತ ಧರ್ಮರು ಅವತಾರ ಸಿದ್ಧ ದೇವೇಂದ್ರ ಬೆಳೆ ಸಿದ್ಧ ಆಚಾರ್ಯಗೌಡ ಸೋಮನ ಮುಕ್ತರು ಕಡಿಯುಟ್ಟು ಜ್ಯೋತಿ ಕನ್ನಪ್ಪಡಿಯವರು 400 ಸಪ್ತ ಧರ್ಮರಿಗೂ ಕೂಡ ಭಕ್ತಿಯಿಂದ ಹೊಳೆ ಮಾಡಿದು 21 ಧರ್ಮರು 101 ಧರ್ಮರು 1701 ಮಂದಿ ಸಿದ್ಧರು ಸಮಸ್ತ ಸಿದ್ಧ ಪರಂಪರೆಗೆ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಯಾವತ್ತು ಪರಮ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ದಕ್ಷಿಣ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಮನ್ವಿ ಗ್ರಾಮದಲ್ಲಿ ವಾಸ ಮಾಡಿ ಸತ್ಯಸಂಗತ್ತ ಜ್ಞಾನದ ಜ್ಯೋತಿಯಾಗಿ ಬೆಳಗಿ ಸತ್ಸಂಗ ಈ ಕಂಬಳಿ ಜೇಂಡ ಈ ಅಮೋಘ ಪರಂಪರೆ ಈ ಸಿದ್ಧ ಭಂಡಾರ ಸಿದ್ಧಾಟಿಗೆ ನಾಡಿನ ಮೂಲೆ ಒಳಗದ ಸದ್ಯಗಳಲ್ಲೆಲ್ಲ ಈ ಜಗತ್ತರೊಳಗೆ ಇದು ಭಂಡಾರ ಬಂಗಾರ ಆಗ್ಬೇಕಾದ್ರೆ ಆಶೀರ್ವಾದ ಯಾರ್ದು ಅಂತ ಕೇಳಿದ್ರೆ ಮಳಸಿದ್ದಪ್ಪನ ಆಶೀರ್ವಾದ. ಆ ಮಳೆಗಾಲ ಸಿದ್ಧನ ಕರ್ತುಗದಿಗೆ ಕೂಡ ಭಕ್ತಿಯಿಂದ ಹೊಳೆ ಮಳೆದು ಆ ಮಳೆಗಾಲ ಸಿದ್ಧನ ಪ್ರತಿರೂಪವೇ ಆಗಿ ಅವತರಿಸಿ ಬಂದು ಯಾರಿಪ್ಪ ಅವರು ಸಿದ್ಧರಲ್ಲಿ ಹುಟ್ಟಿ ಸಿದ್ಧರಂತ ಪದವಿ ಪಡ್ಕೊಂಡು ಈ ಕಲಿಯುಗದೊಳಗೆ ನಡೆದಾಡುವ ದೇವರು ಮಾತನಾಡುವ ದೇವರು ಸಂಚಾರಿ ಸಂತ ಮಾತೃದಯದ ಮಾತನೆನಿಸಿಕೊಂಡು ಕೈ ಮುನಿತಲಕ ಗಾನಕ್ಕೋಗಿ ನೆನೆಸಿಕೊಂಡು ಜಗತ್ತಿನ ಅತ್ಯಂತ ಸಿದ್ಧರ ಸಿದ್ಧಾಂತವನ್ನು ತನ್ನ ತಲೆ ಮೇಲೆ ಹೊತ್ತುಕೊಂಡು ನಾಡಿನ ಮೂಲೆ ಒಳಗೆ ಸಿದ್ಧಾಂತವನ್ನು ಬಿತ್ತರಿಸಿ ಭಂಡಾರ ಬಿತ್ತಿ ಬಂಗಾರ ಪಡೆದು ಅಮೋಕ್ಷದ ಭಕ್ತನ್ನೆಲ್ಲ ಜಾಗೃತ ಮಾಡಿ ಸಮಸ್ತ ನಾಡಿನ ಭಕ್ತನ್ನೆಲ್ಲ ಕರ್ಕೊಂಡು ಮುಮ್ಮೆಟ್ಟು ಗುಡ್ಡದ ಕಡೆಗೆ ಬಂದು ಮೌನಪೀಠ ಮುಮ್ಮೆಟ್ಟದ ಮೇಲೆ ಸಿದ್ಧಾಶ್ರಮವನ್ನು ರಚಿಸಿ ಏನು ಮಾಡಿದ್ರು ಅಲ್ಲಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹವನ್ನು ಇಟ್ಟು ಜಗಕ್ಕೆ ಹಂಚಿಕೊಟ್ಟಿದ್ರು. ಜಗತ್ತನ್ನು ತನ್ನ ಬಗಲೊಳಗೆ ಹಿಡಿದು ರಕ್ಷಣೆ ಮಾಡಿ ಬೇಡದವರಿಗೆ ಬೆಕ್ಕಾದು ಕೊಟ್ಟಿರ್ತಕ್ಕಂಥ ಸಿದ್ಧರತ್ನ ಶಿವಯೋಗಿಗಳಾಗಿರ್ತಕ್ಕಂಥವರು ಯಾರಿಪ್ಪ ಅವರು ಸದ್ಗುರು ಮಧುವಡೇಶ್ವರಪ್ಪಂಗಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಳೆ ಮಾಡಿದು ಸದ್ಗುರು ಮಧುವಡೇಶ್ವರಪ್ಪಂಗಳ ಶ್ರೀಮಠದ ಉತ್ತರಾಧಿಕಾರಿಗಳಾಗಿ ಸದ್ಗುರುಗಳ ನಡೆದು ಬಂದಂತ ದಾರಿ ಒಳಗೆ ನಡ್ಕೊಂಡು ಪೂಜ್ಯ ಸದ್ಗುರು ಮಧುವಡೇಶ್ವರಪ್ಪಂಗಳ ಹಾಕಿಕೊಟ್ಟಿರ್ತಕ್ಕಂಥ ಹಾದಿ ಒಳಗೆ ನಡ್ಕೊಂಡು ಈ ಸತ್ಸಂಗಕ್ಕೆ ಇವತ್ತು ಮಾಲೀಕರಾಗಿ ಇವತ್ತು ನಮ್ಮನ್ನು ಮುಂದೆ ನಿಂತುಕೊಂಡು ನಮ್ಮೆಲ್ಲರಿಗೆ ದರ್ಶನ ಮತ್ತು ಆಶೀರ್ವಾದವನ್ನು ದಯಪಾಲಿಸಿರ್ತಕ್ಕಂಥವ್ರು ಸಾಕ್ಷಾತ್ ಅಂದೊಂದು ದಿನ ಸಪ್ತ ಧರ್ಮರೊಳಗೆ 400 ಸಪ್ತ ಧರ್ಮರೊಳಗೆ ತ್ರಿನೇತ್ರಧಾರಿ ನನ್ನ ಯಾರಿದ್ರು ಹೌದು ಸಿದ್ಧ ಇದ್ದ ಅವತಾರದ ಸಿದ್ಧ ತ್ರಿನೇತ್ರಧಾರಿ ಅಂತ 3ನೇ ಕಣ್ಣಿನವ ಆ ಅವತಾರ ಹೌದು ಸಿದ್ಧ ಆ ತನ್ನ 3ನೇ ಕಣ್ಣು ಯಾರಿಗೆ ಕೊಟ್ಟಂತ ಕೇಳಿದ್ರೆ ಮೊಮ್ಮಗನಾಗಿರ್ತಕ್ಕಂಥ ಮಳೆಗಾಲ ಸಿದ್ಧ ಕೊಟ್ಟ. ಅವನಿಗೆ ದೇವೇಂದ್ರ ಮಳೆಗಾಲ ಸಿದ್ಧ ಅಂದ್ರು ತ್ರಿನೇತ್ರಧಾರಿ ಮಳೆಗಾಲ ಸಿದ್ಧ ಅಂದ್ರು. ಅದೇ ಮಳೆಗಾಲ ಸಿದ್ಧ ತನ್ನ ತ್ರಿನೇತ್ರ 3ನೇ ಕಣ್ಣು ಯಾರಿಗೆ ಕೊಟ್ಟಾನಂತ ಕೇಳಿದ್ರ ಪರಮ ಪೂಜ್ಯರಾಗಿರ್ತಕ್ಕಂಥ ಅವತಾರ ಹೌದು ಸಿದ್ದಪ್ಪಂಗಳಿಗೆ ಕೊಟ್ಟಿದ್ದಾನೆ. ಸುಮ್ಮನೆ ಹೆಂಗ ನೋಡಿ ಕೆಲವರಂ ಮಾತನಾಡಿ ಕೆಲವರಂ ಮುಟ್ಟಿ ಕೆಲವರಂ ಉತ್ತರಿಸಿದ ಸದ್ಗುರುವಿಗೆ ನತನಪ್ಪೆನ್ನುವಂತ ಶ್ರುತಿ ಪ್ರಮಾಣ ಐತಿ. ಹೌದು ಬರೇ ಕಣ್ಣು ತೆರ ನೋಡಿದ್ರೆ ಉದ್ದಾರ ಆಗ್ತಾನೆ, ಎದುರಿಗಿರ್ತಾವ ಮಾತಾಡಿದ್ರೆ ಉದ್ದಾರ ಆಗ್ತಾನೆ, ಮುಟ್ಟಿದ್ರಂತರು ಮಣ್ಣು ಹಿಡಿದ್ರು ಹೊನ್ನಾಗ್ತದೆ ಅಂತ ಅಮೃತ ಹಸ್ತ ತನ್ನ ಕೈ ಒಳಗೆ ಕಲ್ಪವೃಕ್ಷ ಕಾಮಧೇನು ಕಲ್ಪವೃಕ್ಷ ಇಟ್ಟುಕೊಂಡು ಸದ್ಗುರು ಮಧುವಡೇಶ್ವರರ ಪಾದೋದಕ್ಕೆ ತನ್ನ ತಲೆ ಮೇಲೆ ಇಟ್ಟುಕೊಂಡು
ಹೊತ್ತುಕೊಂಡು ಹೌದು ಏನ್ ಮಾಡಿದ್ರು ಸಿದ್ಧ ಸಿದ್ಧಾಂತ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಇವತ್ತು ಸತ್ಸಂಗ ಮಾಡಬೇಕಾದ್ರೆ ಇವತ್ತಿನ ದಿನಮಾನದೊಳಗ ಬಹಳ ಹೈರಾಣ ತೆಗೆದ ನಿಮ್ಗೆಲ್ಲ ಗೊತ್ತದು. ಕಠಿಣ ಕಾಲದಿದು. ಇಲ್ಲಕ ಅದೇ ವಿಷಯನೂ ಚರ್ಚೆ ಮಾಡಿದಲ್ಲ. ಇಂಥ ಪ್ರಸಂಗದೊಳಗೆ ಬೇಕಾದಂತ ಪ್ರಸಂಗ ಬರಲಿ, ತಂದಿನಿಂದ ದಯವಂತಿರಲಿ, ಬೇಕಾದಂತ ಸಂಕಟ ಬರಲಿ ಅಂತ ಸದ್ಗುರು ಮಧುಗೊಂಡೇಶ್ವರರು ಅಂದೇ ಒಂದು ದಿನ ಪದ್ಯ ರಚನೆ ಮಾಡಿ ಜಗತ್ತಿಗೆ ಉಪದೇಶ ಮಾಡ್ಯಾರ. ಸಾರಿ ಹೋಗ್ಯಾರಿ, ಸಾರಿ ಹೇಳ್ಯಾರ. ಜಗತ್ತಿನೊಳಗೆ ನಡೆದಾಡ ದೇವರಂದ್ರು, ಮಾತಾಡೋ ದೇವರಂದ್ರು, ಸಂಚಾರಿ ಸಂತಂದ್ರು, ಮಾತಂದ್ರು ಸತ್ಯದ ಎತ್ತು ಕೊತ್ತ ಅವ್ರ ಕೈ ಹಿಂಗ್ ಇಟ್ಟಾಗ ಹುಟ್ಟಿದ್ದು ಕಣ್ಣು ತೆರೆದು ನೋಡ್ತು, ಬಂಜಿದ್ದು ಮನೆಯೊಳಗೆ ಮನೆಯೊಳಗೆ ತೊಟ್ಟಿಲು ತೂಗುತ್ತು, ಬಡವನ ಮನೆಯೊಳಗೆ ಬಂಗಾರ ಆಯ್ತು. ಇದು ಯಾರ ಆಶೀರ್ವಾದ ಅಂತ ಕೇಳಿದ್ರೆ ಯಾರದ್ರಿಪ್ಪ? ಗುರುಸ್ವಾಮಿಲಿಂಗ ತಂದೆ ಮೋಕ್ಷದ ನನ್ನ ಮಾಯದ ಮಗ ಮಾಸುದ್ದನ ಆಶೀರ್ವಾದ ಅಂತ ಹೆಚ್ಚಿಗೆ ಹೇಳ್ತಿದ್ರು. ಎಲ್ಲದ ಬಂಗಾರ ಅಂತ ಕೇಳಿದ್ರೆ ಭಂಡಾರ ತರ ನೋಡ್ಲಕ್ ಹೋಗ್ಬೇಕಂದ್ರ ಇವತ್ತು ಅದನ್ನೇ ನೋಡುವುದಿಲ್ಲಿ ಅಂಡ್ರ ಒಟ್ಟಿಗೆ ಹೋಗ್ಬೇಕಂತ ಹೆಚ್ಚಿಗೆ ಹೇಳ್ತಿದ್ರು. ಒಂದು ಪದ್ಯದೊಳಗೆ ಹಾಕ್ಯಾರ ಅವರು. ಏನಂತ? ಬಹಳ ಪವಿತ್ರವಾಗಿರ್ತಕ್ಕಂಥ ಸಂದೇಶ. ಭಾವಳ ಭಕ್ತರು ಭಂಡಾರ ಗೋಟಿಗೆ ಬಂದ್ರ ಪುರ್ಮನಸಿ ಮುಂಗಾರಿ ಹಿಂಗಾರಿ ಚಿನ್ನ ನೋಡಲ್ಕ ನಿಂತ್ರ ನೇಮಸಿ ನೀ ಕೊಟ್ಟ ಭಂಡಾರ ಹೊಡೆದು ಮಾಡತೇವರಾಸಿ ಮಾದುಲಿಂಗ ನೀ ಹೇಳಿದು ಎಂದೆಂದು ಹೋಗಲಿಲ್ಲ ಹುಸಿ ಬಂದ ಸಭದಾಗ ಗುರು ಮದುವಂದ್ರು ಹೇಳಾರ ಸೋಸಿ ನನ್ನ ಹಂತ ಗುರುವಿಗೆ ಹಂತ ತಾಯಿ ಹಡಲಳ ಕಾಸಿ. 9 ದಿನ ತಾಯಿ ಗಂಗಮ್ಮ ಆ ಮಗುವಿಗೆ ಮಡಿಲೊಳಗೆ ಇಟ್ಟುಕೊಂಡು ವೀರ ಮಧುಗೊಂಡನೆ ಮತ್ತೊಮ್ಮೆ ಅವತರಿಸಿ ಬರಬೇಕು, ಈ ಸಿದ್ಧಾಂತ ಜಗತ್ತಿಗೆ ಹೊತ್ತು ಒಯ್ದು ಮುಟ್ಟಿಸಬೇಕಂತ ಸಟ್ಟ ಸಂಕಲ್ಪ ಮಾಡಿ ಮಳೆಗಾಲ ಸಿದ್ಧ ಭವನ ಹಗಲಿರುವ ಕಸ ಹೊಡೆದು ಸೇವಾ ಮಾಡಿ ದಾಸಾಗಿ ನಾನಿನ ಭವನಾಗ ದಾಸಾಗಿ ದುಡಿದೀನಿ. ಭಗವಂತ ನೀ ನನಗೆ ಎಂತ ಮಗನ ಕೊಡ್ಬೇಕಂದ್ರ ಅಂತ ಮಗನ ತಾಯಿ ಕೊಂತಾವ ಹೆಂಗ 12 ವರ್ಷ ಭಕ್ತಿ ಮಾಡಿ ವೀರ ಮಧುಗೊಂಡನ ಪಡೆದಲ್ಲ, ಹಾಗೆ ತಾಯಿ ಗಂಗಮ್ಮ ಭಕ್ತಿ ಮಾಡಿ ಅಂತ ವೀರ ಮಧುಗೊಂಡನೆ ಹಡದು ಜಗತ್ತಿಗೆ ಕೊಟ್ಟಳು. ಅವ ಯಾರಾದ್ರು ಅಂತ ಕೇಳಿದ್ರೆ ನಿಜವಾಗಿ ಸದ್ಗುರು ಮಧುಗೊಂಡೇಶ್ವರ, ಸಿದ್ಧರತ್ನ ಮಧುಗೊಂಡೇಶ್ವರ, ಗಾನಕೋಗಿಲ ಮಧುಗೊಂಡೇಶ್ವರ, ಕವಿ ಮುನಿ ತಿಲಕ ಮಧುಗೊಂಡೇಶ್ವರ ಆಗಿ ಎಲ್ಲೆಲ್ಲಿ ಹೆಜ್ಜೆಗೆ ಇಟ್ಟ ಅಲ್ಲೆಲ್ಲ ಪಾವನ ಕ್ಷೇತ್ರ ಮಾಡಿದ್ರು. ನೀರಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ತೀರ್ಥವಾಯಿತು, ಶ್ರೀ ಗುರುವೇ ಕೃಪೆಯಾಗುವಂತ ಪಾದಗಳನ್ನೆಲ್ಲ ಪವಿತ್ರ ಮಾಡಿ ಜಗತ್ತು ಉದ್ಧಾರ ಮಾಡಿ ಈ ಸಿದ್ಧರನ್ನು ಒಯ್ದು ಜಗತ್ತಿನ ಭಕ್ತರ ಕೈಯಾಗ ಕೊಟ್ಟು, ಸಿದ್ಧರನ್ನು ಒಯ್ದು ಜಗತ್ತಿನ ಭಕ್ತರಿಗೆ ಮುಟ್ಟಿಸಿ, ಸಿದ್ಧಾಂತ ಭಕ್ತರಿಗೆ ಮುಟ್ಟಿಸಿ, ಸಿದ್ಧಾಂತಿ ಭಕ್ತರಿಗೆ ಮುಟ್ಟಿಸಿ, ಮಧುವನ ಮತ್ತೆ ಜೋಳಿಗೆ ಹಾಕಿ ಜಗತ್ತು ತಿರುಗೇಡಿ ಉಪ್ಪಿನ ತುಪ್ಪಿನ ತನಕ ಜೋಳಿಗೆ ಒಳಗೆ ಬೆಳೆ ಮಾಡಿಕೊಂಡು ಮೊಮ್ಮೆಟ್ಟು ಗುಡ್ಡಕ್ಕೆ ತಂದು 10 ರೂಪಾಯಿ 20 ರೂಪಾಯಿ ಮಳೆ ಮಾಡಿ ತಂದು ಭವ್ಯವಾಗಿರ್ತಕ್ಕಂಥ ಆಶ್ರಮ ರಚನೆ ಮಾಡಿ ಈ ಆಶ್ರಮದೊಳಗೆ ಆದ್ರೆ ಜಗತ್ತ ಏನ್ ಮಾತಾಡ್ತಿತ್ತು ಅಂತ ಕೇಳಿದ್ರ ಏನು ಮಾತಾಡ್ತಾರೆ? ಮೊಮ್ಮಟ್ಟು ಗುಡ್ಡದ ಮೇಲೆ ಅಲ್ಲಿ ನೀರು ಸಿಗಲ್ಲ, ಅಲ್ಲಿ ಅನ್ನ ಸಿಗ್ತಿದ್ದಲ್ಲ, ಗುಡ್ಡ ಬಿಟ್ಟು ಸುತ್ತ 5-6 ಕಿಲೋಮೀಟರ್ ಮೇಲೆ ಊರು ಇಲ್ಲ. ಎಲ್ಲಿ ಭಕ್ತರು, ಎಲ್ಲಿ ಮೋಕ್ಷದ್ರು, ಎಲ್ಲಿ ಮಧುಗುಣ ಮುತ್ಯಾನೋ, ಎಲ್ಲಿ ಮನಿಮಿಯೋ, ಎಲ್ಲಿ ಮುಮ್ಮೆಟ್ಟು ಗುಡ್ಡೋ ಇದು ನಡೀತೈತೆ ಇಲ್ಲ ಅಂತ ಅಲ್ಲಿ ಮಾತಾಡ್ತಿದ್ರು ಮಂದಿ. ಯಾವ ಮನ್ಮ್ಯಾವತ್ತ ಮಧು ಮಹಾರಾಜತ್ತ ಮಠ ಕಟ್ತಾನತ್ತ ಓಡಾಡ್ತಿದ್ರು. ಹಿಂಗೆಲ್ಲ ಜಗತ್ತು ಮಾತಾಡುವಾಗ ಆ ಮಹಾಸಿದ್ಧ ಮತ್ತು ಮಳೆಗಾಲ ಸಿದ್ಧ ಇಬ್ರು ಆ ಮಧುಮುತ್ತನ ತಲೆ ಮೇಲೆ ಕೈ ಇಟ್ಟು ಏನ್ ಮಾಡಿದ್ರು ಅಂತ ಕೇಳಿದ್ರು. ಜಗತ್ತಿನೊಳಗ ಮಧುಗೊಂಡ ಮಧು ಅಂತಂದ್ರೆ ಜೇನು, ಅದಕ್ಕೆ ಅರ್ಥ ಮಧು ಅಂತಂದ್ರೆ ಸವಿಜೇನು, ಅದು ರುಚಿ ಅದ, ಅದು ಸಾಗತ್ತು ಜಗತ್ತಿಗೆ, ಅದು ರುಚಿ ಹತ್ತದ ಜಗತ್ತಿಗೆ. ಅದು ಏನು ಆಯ್ತು ಅಂತ ಕೇಳಿದ್ರೆ ಮಧುರ ಆಯ್ತು. ಆ ಪುಣ್ಯಾತ್ಮ ಇವತ್ತು ಸಿದ್ಧರನ್ನ ಹೊತ್ಕೊಂಡು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಜಗತ್ತೆಲ್ಲ ತಿರುಗಾಡಿ ತಾನು ಸಿದ್ಧರ ಸಹಜೋಡಿ ಆಗಿ ಕುತ್ಕೊಂಡು ಇವತ್ತು ಸದ್ಗುರು ಮಧುಗೊಂಡೇಶ್ವರ ಪಲ್ಲಕ್ಕಿ ಹಾಕುತ್ತ ತಿರುಗಾಡಕತ್ತಾರೆ, ಗುಡಿ ಕಟ್ಕೊಂಡು ಗುಡಿ ಹಾಕುತ್ತ ಪೂಜೆ ಮಾಡ್ಕೊಳ್ತಾರೆ. ಅಂತ ಸದ್ಗುರು ಮಧುಗೊಂಡೇಶ್ವರರ ಸತ್ಸಂಗಿದು ಮಳೆಗಾಲ ಸಿದ್ಧನ ಸಂಘ ಇವತ್ತು ಬಂಡಲ್ಮಟ್ಟಿ ಭಾರತ ಜಗತ್ತೆಲ್ಲರೂ ಇಲ್ಲಿ ಬಂದಿರಿ. ಹಿಂಗಾರಿ ಹೊಯ್ತು ನೋಡಿ ಮಾದಾಡ ಏನು ಹೇಳ್ತಾನೆ, ಮುಂದೆ ಬರುವ ತನಕ ಮಾದಾಡ ನಮಗ ಏನು ಆಶೀರ್ವಾದ ಮಾಡ್ತಾನೆ ಅದನ್ನೆಲ್ಲ ಕಣ್ಣಿನ ನೋಡಿ ಮಾದಾಡನ ಪ್ರೋಡಾಗಿ ಒಂದಿಟ್ಟು ಭಂಡಾರ ಗುಡಿ ಒಳಗೆ ಕಟ್ಕೊಂಡು ನಮ್ಮ ಮನೆಗೆ ಹೋದೆವು. ಆ ಭಂಡಾರ ಒಯ್ದು ನಮ್ಮ ಹೊಲ ಮನೆ ಹೊಡೆದೆವು, ಭಂಡಾರ ಒಯ್ದು ಜಗದ ಮೇಲೆ ಇಟ್ಟು ಪೂಜೆ ಮಾಡಿದೆವು. ಆ ವರ್ಷದಿಂದ ಪ್ರಪಂಚದ
ಭಾರ ಅವನ ಮ್ಯಾಗ ಬಿತ್ತದು ಹಾ. ಭಂಡಾರ ಹೊಡೆದೇವ ಆ ಭಂಡಾರ ಹಣಿ ಮೇಲೆ ಹಚ್ಕೊಂಡೆವು ನಮ್ಮ ಪ್ರಪಂಚದ ಭಾರ ಎಲ್ಲ ಮಾಧುಲಿಂಗನ ಮೇಲೆ ಬಿತ್ತು ಅದ ನಮ್ಮ ಹೊಲ ಕಾಲು ಮಾಡ್ತಾನೆ ಮನೆ ಕಾಲು ಮಾಡ್ತಾನೆ ನಮ್ಮ ಪ್ರಪಂಚ ಕಾಲು ಮಾಡ್ತಾನೆ ನಮಗೆ ಬೇಡಿದ್ದು ಕೊಡ್ತಾನೆ ನಮಗೆ ಆಶೀರ್ವಾದ ಮಾಡ್ತಾನೆ ಅದಕ್ಕಾಗಿನೇ ಜಡ್ಜಿಗೆ ಹೇಳ್ತಿದ್ರು ಅವರು ನಮಗಿಟ್ಟು ಬಂದವ್ರಿಗೆ ಬಗಲಾಗಿ ಹಿಡಿತಾನೆ ತಾಕತ್ತೈತಿ ಅವ ಯಾರು ಅಂತ ಕೇಳಿದ್ರೆ ಗುರು ಸೋಮಲಿಂಗನೇ ಮಾಧುಲಿಂಗನಾಗಿ ಬಂದಿತ್ತಂತ ತಿಳ್ಕೊಂಡು ಇದೆಲ್ಲ ನಡೆದೈತಿ ಇವತ್ತು ಕರ್ನಾಟಕ ಮಾಡಿದ ಜಗತ್ತಿನ ಜನ ಎಲ್ಲ ಬಂದದ ಎಲ್ಲರೂ ಇವತ್ತು ಮಾಧುಲಿಂಗನ ಭವನ್ಯಾಗ ದರ್ಶನ ಆಶೀರ್ವಾದ ಪಡ್ಕೊಂಡು ನಾವು ನೀವೆಲ್ಲರೂ ಪುನೀತ ಅಂತ ಹೇಳ್ತಾ ನನ್ನ ವಾಗುರ್ಪ ಸೇವೆಗೆ ವಿರಾಮ ಕೊಡ್ತಾ ಇದ್ದೀನಿ.